ಗೆಳೆಯರೇ, ಇಂದಿನ ಫೀಬಾ ಸಂದರ್ಶನ ನೇರ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾನು ಎನೋಶ್. ಫೆಟ್ ಡ್ಯೂ ಲಾ ಮ್ಯೂಸಿಕ್. ಫ್ರೆಂಚ್ ಭಾಷೆಯಲ್ಲಿ ಇದರ ಅರ್ಥ ಒಂದು ಸಂಗೀತ ಹಬ್ಬ. ಈ ಸಂಗೀತ ಅನ್ನುವಾಗ ಎಲ್ಲರಿಗೂ ಇಷ್ಟ. ಬಾತ್ರೂಮ್ನಲ್ಲಿ ಹಾಡೋರಿಂದ ಹಿಡಿದು ಬೆಳಗ್ಗೆ ಎಲ್ಲ ಇಯರ್ಫೋನ್ಸ್ನ ಕಿವಿನಲ್ಲಿ ಹಾಕ್ಕೊಂಡು ರಾತ್ರಿ ಮಲ್ಕೊಳ್ಬೇಕಾದ್ರೂ ಸಹ ಕಿವಿನಲ್ಲೇ ಇಯರ್ಫೋನ್ಸ್ ಇರೋರ ತನಕ, ಒಂದು ಸಣ್ಣ ರೂಮಲ್ಲಿ 8ರಿಂದ 10 ಅವರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಹಿಡಿದು ತಮ್ಮ ಮನೆಯೇ ತಮ್ಮ ರೂಮನ್ನೇ ಸ್ಟುಡಿಯೋ ಆಗಿ ಮಾಡ್ಕೊಂಡಿರೋರ ತನಕ ಎಲ್ಲರಿಗೂ ಈ ಸಂಗೀತ ಅನ್ನುವಂಥದ್ದು ಇಷ್ಟ. ಹೆಚ್ಚಾಗಿ ನಾವು ಹಾಡುಗಳನ್ನು ಕೇಳ್ತೇವೆ. ಹಾಗಾಗಿ ಈ ದಿನ ನಾವು ಈ ಸಂಗೀತದ ಕುರಿತು ಸ್ವಲ್ಪ ಹೊತ್ತು ಚರ್ಚೆ ಮಾಡಲಿದ್ದೇವೆ. ಇದನ್ನು ಚರ್ಚೆ ಮಾಡಲು ನಮ್ಮೊಂದಿಗೆ ಈ ದಿನ ಶ್ರೀಯುತರಾದಂಥ ನಿತಿನ್ ಜೋಶ್ವರ್ ಅವರಿದ್ದಾರೆ. ಇವರು ಮ್ಯೂಸಿಕ್ ಪ್ರೊಡ್ಯೂಸರ್ ಹಾಗೂ ಎಡ್ಯುಕೇಟರ್. ಇವರನ್ನ ನಾವು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ವೆಲ್ಕಮ್ ಯು. ಥ್ಯಾಂಕ್ ಯು ಸೊ ಮಚ್. ಇವರ ಕಿರು ಪರಿಚಯವನ್ನು ನಾವು ನಿಮಗೆ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇವರಿಗೆ ಎಲ್ಲ ಮ್ಯೂಸಿಕ್ ಜಾನರ್ಸಲ್ಲಿ ಈಗಾಗಲೇ ಬಹಳ ಅನುಭವ ಉಂಟು. ಅದರ ಜೊತೆಗೆ ರಾಕ್, ಬ್ಲೂಸ್, ಹಿಪ್ ಹಾಪ್ ಹಾಗೂ ಕರ್ನಾಟಿಕ್ ಮ್ಯೂಸಿಕಲ್ಲೂ ಸಹ ಇವರು ಅನೇಕ ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಇವರು ಅನೇಕ ಮ್ಯೂಸಿಕ್ ಬ್ಯಾಂಡ್ಗಳಿಗೆ ಇವರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಕ್ರಿಸ್ಟಲ್ ಕೋಡ್ಸ್, ಬೂಮ್ರಂಗ್, ಕ್ರಾಸ್ ರೋಡ್ಸ್ ಹಾಗೂ ಸ್ವರಾದಿ ಅನ್ನುವಂಥ ಮ್ಯೂಸಿಕ್ ಬ್ಯಾಂಡ್ಸ್ಗಳು. ಇಷ್ಟು ಮಾತ್ರನೇ ಅಲ್ಲ, ಇದರ ಜೊತೆಗೆ ಬೇರೆ ಮ್ಯೂಸಿಕ್ ಬ್ಯಾಂಡ್ಸ್ಗಳಿಗೂ ಸಹ ಇವರು ಸೆಷನ್ ಮ್ಯೂಸಿಷಿಯನ್ ಆಗಿ ಹೋಗ್ತಾರೆ. ಇದರ ಜೊತೆಗೆ ಇವರು ಅನೇಕ ಅಕಾಡೆಮಿಗಳಲ್ಲಿ ಮ್ಯೂಸಿಕ್ ಟ್ಯೂಟರ್ ಆಗಿ ಸಹ ಕೆಲಸ ಮಾಡಿದ್ದಾರೆ. ಫುರ್ಟಾಡೋ ಸ್ಕೂಲ್ ಆಫ್ ಮ್ಯೂಸಿಕ್, ಗೀತಾಂಜಲಿ ಒಲಿಂಪಿಯಾಡ್ ಸ್ಕೂಲ್, ಇನ್ಟ್ಯೂನ್ ಮ್ಯೂಸಿಕ್ ಅಕಾಡೆಮಿ, ಪ್ರಸ್ತುತವಾಗಿ ಆಕ್ಟೇವಿಯಂ ಹಾಗೂ ಸೌಂಡ್ನೆಸ್ ಮ್ಯೂಸಿಕ್, ಈ 2 ಅಕಾಡೆಮಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರನೇ ಅಲ್ಲ, ಇದರ ಜೊತೆಗೆ ಇವರು ಒಬ್ಬರು ಸ್ಟ್ಯಾಂಡಪ್ ಕಾಮಿಡಿಯನ್ ಸಹ. ಹಾಡುಗಳನ್ನು ಬರೀತಾರೆ, ಕತೆಗಳನ್ನು ಬರೆಯುತ್ತಾರೆ, ಪೋಯಮ್ಗಳನ್ನು ಬರೆಯುತ್ತಾರೆ ಹಾಗೂ ಬೇರೆ ಬೇರೆ ರೀತಿಯಾದಂಥ ಮ್ಯೂಸಿಕ್ಗಳನ್ನು ಅನೇಕ ಶಾರ್ಟ್ ಮೂವೀಸ್ಗಳಿಗೆ ಹಾಗೂ ನನಗೆ ನಿಮಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಮ್ಯೂಸಿಕನ್ನು ಮಾಡಿಕೊಡ್ತಾರೆ. ಹೀಗೆ ಅನೇಕ ರೀತಿಯಾದಂಥ ಸಂಗೀತಕ್ಕೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ಕಡಿಮೆ ಆಯಿತು, ಇನ್ನೂ ಸ್ವಲ್ಪ ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಓದೋದಿತ್ತ ಅಂತ. ಇರಲಿ, ನನ್ನ ಮೊದಲನೆಯ ಪ್ರಶ್ನೆ ನಿಮಗೆ, ಈ ಮ್ಯೂಸಿಕ್ ಅನ್ನುವಾಗ ಅದನ್ನು ಯೂನಿಕ್ ಅಂತಾರೆ, ಅದರ ಅನನ್ಯತೆ ಇದೆ. ನಿಮಗೆ ಯಾಕೆ ಆ ಮ್ಯೂಸಿಕ್ ಯೂನಿಕ್? ಸೊ ಫಾರ್ ಎಕ್ಸಾಂಪಲ್, ನಾ ಎಂಟೈರ್ ಪ್ರಾಸೆಸ್ನೇ ತೊಗೊಂಡ್ರೆ ನೀವು ಸಾಂಗ್ ಕಂಪೋಸ್ ಆಗಿ ಬರೋದ್ರಿಂದ ಹಿಡಿದು ಲಿಸ್ನರ್ವರೆಗೂ ವಿ ಆಲ್ ಆರ್ ಯೂನಿಕ್ ಇಂಡಿವಿಜುವಲ್ಸ್ ಆ್ಯಸ್ ಪೀಪಲ್. ದೇವರು ಎಲ್ಲರೂ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅಟ್ ದ ಸೇಮ್ ಇನ್ ದ ಸೇಮ್ ಲೈಟ್ ಮ್ಯೂಸಿಕ್ ಆಲ್ಸೋ ಕಂಪೋಸರ್ ಕ್ರಿಯೇಟ್ ಮಾಡಬೇಕಾದ್ರೆ he'll have a certain mindset and he would have put his thought process behind it. So different composersಗೆ ಅದೇ ಸಿಚುವೇಶನ್ ಕೊಟ್ಟರೆ ಡಿಫ್ರೆಂಟ್ ಮ್ಯೂಸಿಕ್ ಹೊರಗೆ ಬರುತ್ತೆ. ಓಕೆ, ಅದು ಬೇಸ್ಡ್ ಆನ್ ದೇಯರ್ ಅಪ್ಬ್ರಿಂಗಿಂಗ್ ಆರ್ ಅವ್ರ ಮ್ಯೂಸಿಕಲ್ ನಾಲೆಡ್ಜಿಂದ ಇಡ್ಬೋದು, ಅವ್ರ ಇನ್ಫ್ಲೂಯೆನ್ಸಸ್ಸಿಂದ ಇಡ್ಬೋದು, ಅವ್ರು ಡಿಫ್ರೆಂಟ್ ಟೈಪ್ಸಲ್ಲಿ ಕಂಪೋಸ್ ಮಾಡ್ತಾ ಹೋಗ್ತಾರೆ. ಅದು ಕೊನೆ ನಮಗೆ ರೀಚ್ ಆಗಿ ನಾವು ಆಡಿಯನ್ಸ್ ಅದನ್ನ ಕೇಳುವಾಗ ನಾವು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸಲ್ಲಿ ಅದನ್ನ ಅಪ್ರೋಚ್ ಮಾಡ್ತೀವಿ. ಸೊ ಸೇಮ್ ಟೈಪ್ ಆಫ್ ಮ್ಯೂಸಿಕ್ ನನಗಿಷ್ಟ ಆಗುವಂಥದ್ದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಸೊ ಸೇಮ್ ಅಪ್ಲೈಸ್ ವೈಸ್ ವರ್ಸ. ಓಕೆ, ಸೊ ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅದಕ್ಕೆ. ನಿಮ್ಮ ಅಪ್ಬ್ರಿಂಗಿಂಗ್, ನೀವು ಯಾವ ಥರ ಕೇಳಿರ್ತೀರ ಸಾಂಗ್ಸ್ ಅದಕ್ಕೆ ಮುಂಚೆ. ಎವ್ರಿ ಒನ್ ವಿಲ್ ಹ್ಯಾವ್ ಅ ಸಾಫ್ಟ್ ಸ್ಪಾಟ್ ಫಾರ್ ಒನ್ ಟೈಪ್ ಆಫ್ ಮ್ಯೂಸಿಕ್ ಯೂಶ್ವಲಿ. ಸೊ ಇವಾಗ ಒಂದು ಫುಲ್ ಡೆತ್ ಮೆಟಲ್, ಹೆವಿ ಮೆಟಲ್ ಕೇಳಿದಂಥವ್ರಿಗೆ ಕರ್ನಾಟಿಕ್ ಮ್ಯೂಸಿಕ್ ಕೇಳಿಸ್ಕೊಂಡ್ರೆ ಮೈಟ್ ನಾಟ್, ಬಟ್ ದೇರ್ ಆರ್ ಅ ಫ್ಯೂ ಪೀಪಲ್ ಹೂ ಡು ಅಪ್ರಿಷಿಯೇಟ್. ಮೆಜಾರಿಟಿ ಅವರು ಅದನ್ನ ಪಡಲ್ಲ ಅನಿಸುತ್ತೆ. ಅದೇ ರೀತಿ ಕರ್ನಾಟಿಕ್, ಹಿಂದೂಸ್ತಾನಿ ಆ ಥರ ಟ್ರೆಡಿಷ್ನಲ್ ಕಲ್ತ್ಕೊಂಡ್ಬಂದವ್ರಿಗೆ ಮೆಟಲ್, ಡೆತ್ ಮೆಟಲ್ ಹಾಕೊಂಡ್ರೆ ಏನಿದು ಡಬ್ಬ ಮೇಲೆ ಹೊಡೆದಂಗಿದೆ ಅಂತ ಆ ಥರ ಕೇಳಿದ್ದೀನಿ ನಾನು, ಈ ಥರ ಸಿಕ್ಕಾಪಟ್ಟೆ. ಓಕೆ, ಸೊ ಆ ಥರ ಎಲ್ಲ ಇದು ಬರುತ್ತೆ. ಸೊ ಇಟ್ಸ್ ಯುನೀಕ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್, ಫ್ರಮ್ ದ ಕಂಪೋಸಿಷನ್ ಟು ಲಿಸ್ನಿಂಗ್ ಆಲ್ಸೋ. ಅಂದರೆ ಎಕ್ಸ್ಪೋಜರ್, ಅಪ್ಬ್ರಿಂಗಿಂಗ್ ಮತ್ತು ಎಕ್ಸ್ಪೀರಿಯನ್ಸ್, ಈ 3 ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ. ನನ್ನ ಮುಂದಿನ ಪ್ರಶ್ನೆ, ಈಗ ನೀವು ಮ್ಯೂಸಿಕ್ಕನ್ನು ಒಂದು ಸಾಲಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಯಾವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಐ ಥಿಂಕ್ ಮ್ಯೂಸಿಕ್ ಇಸ್ ದ ಎಸೆನ್ಸ್ ಆಫ್ ಲೈಫ್ ಇಟ್ ಸೆಲ್ಫ್. ಎಸೆನ್ಸ್ ಆಫ್ ಲೈಫ್. ಯಾಕೆ ಎಸೆನ್ಸ್ ಆಫ್ ಲೈಫ್? ಅಂದರೆ ಆ ಸ್ವಾರಸ್ಯ ಇಲ್ಲ ಅಂದರೆ ಬದುಕೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀರಾ? ಫಾರ್ ಎಕ್ಸಾಂಪಲ್, ನೀವು ಎಕ್ಸ್ಪ್ಲೇನ್ ಅಬೌಟ್ ಲೈಫ್ ಇನ್ 100 words or 200 words ಅಂದರೆ
you can put all the words you have and try to explain what life is all about, different situations of life, emotions of life, ಎಲ್ಲನೂ ಹಾಕಿ ನೀವು ಎಷ್ಟೇ ಹೇಳಿದ್ರು you'll fall short of a few words. ಓಕೆ ಓಕೆ But music is that one medium, ಆ ಒಂದು ಲ್ಯಾಂಗ್ವೇಜಲ್ಲಿ you're able to convey what even words can't. ಎಷ್ಟೊಂದು ಸರಿ ಮಾತಿಲ್ದೇನೆ you can convey a particular emotion. For example, can I show you something? ಓ ಪ್ಲೀಸ್ So, for example, ನಾನು ಇವಾಗ I won't tell you how I'm feeling. ಓಕೆ But based on how I'm playing, you'll be able to understand how I'm feeling. So, ಓಕೆ ಅಂದ್ರೆ ಏನೋ ಒಂದು ರೀತಿಲಿ ಕಾಮ್ನೆಸ್ ಇರೋ ಹಾಗೆ Correct, exactly. ಆರಾಮಾಗಿರೋ ರೀತಿನಲ್ಲಿ see, without words only, you are able to understand my state of mind. Alva. So, I think that is the power of music. ವಾವ್ ವೆರಿ ನೈಸ್. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ನನ್ನ ಮುಂದಿನ ಪ್ರಶ್ನೆ, ಈ ಸಂಗೀತದ ಜೊತೆ ನಿಮ್ಮ ಮೊದಲನೆಯ ಅನುಭವ? First experience, I always have my church to thank for. ಓಕೆ ಸೊ ಸಿನ್ಸ್ ಚರ್ಚ್ ಅಪ್ಬ್ರಿಂಗಿಂಗ್ ಇರೋದ್ರಿಂದ ಚಿಕ್ಕ ವಯಸ್ಸಿಂದ ಚರ್ಚ್ಗೆ ಹೋಗಿ ಆ ಚರ್ಚ್ ಮ್ಯೂಸಿಕಲ್ಲಿ ಆ್ಯಂಡ್ ಎಸ್ಪೆಷಲಿ ಐವ್ ಅಬ್ಸರ್ವ್ ದಿಸ್ ಇನ್ ಇಂಡಿಯನ್ ಚರ್ಚಸಲ್ಲಿ ಏನಂದರೆ ಎಷ್ಟು ನಾವು ವೆಸ್ಟರ್ನ್ ಹಿಮ್ಸು ವೆಸ್ಟರ್ನ್ ಮ್ಯೂಸಿಕ್ ಗ್ರೇಟ್ ಕಂಪೋಸಿಷನ್ಸ್ ಅದೆಲ್ಲ ಕೇಳಿರ್ತೀವೋ ಸೇಮ್ ಟೈಮ್ ಈ ಕೀರ್ತನೆ ಎಲ್ಲ ಕೇಳಿದಾಗ ನಮಗೆ ಇಂಡಿಯನ್ ಕರ್ನಾಟಿಕ್ ಮ್ಯೂಸಿಕ್ದು ಫ್ಲೇವರ್ ಗೊತ್ತಾಗುತ್ತೆ. ಕರೆಕ್ಟ್. ಸೊ ಆ ಬ್ಯೂಟಿಫುಲ್ ಬ್ಯಾಲೆನ್ಸ್ ಇರೋದ್ರಿಂದ ನಾನು ಅದನ್ನ ಕೇಳ್ತಾ ಬೆಳೀತಾ ಐ ರಿಯಲಿ ವಾಂಟೆಡ್ ಟು ಟ್ರೈ ಆ್ಯಂಡ್ ಪ್ಲೇ ದೋಸ್. ಸೊ ಹಂಗೆ ಇದು ಮಾಡಿಕೊಂಡು ಸ್ಲೋ ಆಗಿ ಒನ್ ಬೈ ಒನ್ ಐ ಸ್ಟಾರ್ಟೆಡ್ ಪಿಕಿಂಗ್ ಅಪ್ ಹಿಮ್ಸ್ ಆ್ಯಂಡ್ ದೀಸ್ ಕೀರ್ತನೆಗಳೆಲ್ಲ ಕೇಳಿದಾಗ ಹೊಸ ರಾಗಗಳೆಲ್ಲ ಅರ್ಥ ಆಗೋಕ್ಕೆ ಶುರುವಾಯಿತು. ಸೊ ಇನ್ಫ್ಯಾಕ್ಟ್ ದ ಫಸ್ಟ್ ಸಾಂಗ್ ದಟ್ ಐ ಪ್ಲೇಡ್ ವಾಸ್ ಆಲ್ಸೋ ಅಬೈಡ್ ವಿತ್ ಮೀ ಅಂತ. ಓಕೆ ಓಕೆ ಇನ್ನೊಂದಿಗಿರು ಸಂಜೆ ಆಯಿತು. ಎಸ್ ಎಸ್ ಓಕೆ ಟಿಲ್ ಡೇಟ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಹಿಮ್ಸ್. Wow. ನಾನು ಯಾವಾಗ ಬರ್ಸ್ದಾಗ್ಲೂ ನಾನು ವೆನ್ ಐ ವಾಸ್ ಐ ಥಿಂಕ್ 8 years or 9 years ಇದ್ದಾಗ ಫಸ್ಟ್ ಟೈಮು ಪ್ಲೇ ಮಾಡಿದ್ದು. ಓಕೆ ಸೊ ಅವಾಗ ಮೈ ಆಂಟ್ ಆ್ಯಂಡ್ ಅಂಕಲ್ ದಟ್ಸ್ ದ ಫಸ್ಟ್ ಟೈಮ್ ದೇ ರಿಯಲೈಸ್ಡ್ ಓಕೆ ದಿಸ್ ಗೈ ನೋಸ್. ದೇ ಜಸ್ಟ್ ಬ್ರಾಟ್ ದ ಕೀಬೋರ್ಡ್ ಆ್ಯಂಡ್ ದೇ ಜಸ್ಟ್ ಕೆಪ್ಟ್ ಸ್ವಲ್ಪ ಹಾಗೆ ಅವ್ರೇನೋ ಟ್ರೈ ಮಾಡಿದ್ರು ಆ್ಯಂಡ್ ಐ ಪಿಕ್ಡ್ ಅಪ್ ಫ್ರಮ್ ದೇರ್. ಸೊ ಇವಾಗಲೂ ನನ್ನ ಎವ್ರಿ ಟೈಮ್ ನಾನು ಅಬೈಡ್ ವಿತ್ ಮೀ ಏನೊಂದಿಗೆ ಸಂಜೆ ಆಯಿತು ಪ್ಲೇ ಮಾಡಿದಾಗ ಇಟ್ ಟೇಕ್ಸ್ ಮೀ ಬ್ಯಾಕ್ ಟು ದಟ್ ಬ್ಯೂಟಿಫುಲ್ ಡೇ ವೇರ್ ಮೈ ಜರ್ನಿ ಸ್ಟಾರ್ಟೆಡ್ ವಿತ್ ಮ್ಯೂಸಿಕ್. ಯಾಕೆ ನಮಗೋಸ್ಕರ ಅದನ್ನ ಪ್ಲೇ ಮಾಡಿ ಏನಾದರೂ ತೋರಿಸ್ಬೋದಾ? Sure. ಕಂಪೋಸಿಷನ್ ಜೊತೆಗೆ ನೀವು ಎಷ್ಟು ಚೆನ್ನಾಗಿ ಅದನ್ನು ನುಡಿಸ್ತೀರಿ. ಇಂಡೀಡ್ ಅದು ನೀವು ನುಡಿಸುವಾಗ ಏನೋ ಒಂಥರ ಮೈ ನವರೇಳ್ಸತ್ತೆ ಅಂತ ಹೇಳ್ತಾರಲ್ಲ, ಗೂಸ್ ಬಾಂಬ್ಸ್ ಬರೋ ಅಂತ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ. ಕಂಪೋಸಿಷನ್ಸೇ ಹಂಗಿತ್ತು ಅವಾಗ. ಸೊ ವೆನ್ ದೇ ಯೂಸ್ ಟು ಕಂಪೋಸ್ ಆಲ್ ದೀಸ್ ಕೈಂಡ್ಸ್ ಆಫ್ ಮ್ಯೂಸಿಕ್, ಐ ಥಿಂಕ್ ದೇ ವರ್, ಐ ಫೀಲ್ ಸ್ಟ್ರಾಂಗ್ಲಿ ದಟ್ ದೇ ವರ್ ಡೈರೆಕ್ಟ್ಲಿ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ವಿತ್ ಗಾಡ್ ಅನ್ಸುತ್ತೆ ಇಷ್ಟೊಂದು. ವಾವ್, ವೆರಿ ನೈಸ್. ನನ್ನ ಮುಂದಿನ ಪ್ರಶ್ನೆ, ಯಾಕೆ ನಿಮಗೆ ಈ ಮ್ಯೂಸಿಕ್ ಅನ್ನೋದು ಇಷ್ಟ? ಇವಾಗ ನಿಮ್ಮ ಜರ್ನಿ ಆಫ್ ಲೈಫ್, ಈ ಎಸ್ಪೆಷಲಿ ಮ್ಯೂಸಿಕಲ್ ಲೈಫ್, ಈ ಸಂಗೀತದ ಒಂದು ಲೋಕದಲ್ಲಿ ನಿಮ್ಮ ಪ್ರಯಾಣ, ಇದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ? ಸೊ ನಾನು ಆಸ್ ಐ ಟೋಲ್ಡ್ ಅರ್ಲಿಯರ್, ಇದು ಚರ್ಚ್ ಮ್ಯೂಸಿಕಿಂದ ಐ ಲರ್ನ್ಡ್ ಅ ಲಾಟ್. ಕೇಳಿದಾಗ ಎವ್ರಿ ಟೈಮ್ ಐ ಯೂಸ್ ಟು ಫೀಲ್ ಲೋನ್ಲಿ. ಡಿಫ್ರೆಂಟ್ ಎಮೋಷನ್ಸ್ ಇರ್ಬೋದು, ಬೇಜಾರು ಅಥವಾ ಒಂದು ಖುಷಿ. ಎವ್ರಿ ಟೈಮ್ ಐ ಯೂಸ್ ಟು ಅಪ್ರೋಚ್ ಮ್ಯೂಸಿಕ್ ಒಂದು. ಐ ಯೂಸ್ ಟು ಕೀಬೋರ್ಡ್ ಕೂತ್ಕೊಂಡು ಏನೋ ನುಡ್ಸೋದು, ಏನೋ ಆವಾಗಿಂದನೇ ಕಂಪೋಸ್ ಮಾಡೋದು, ಅದೆಲ್ಲ ನಾನು ಕಾನ್ಸ್ಟೆಂಟ್ಲಿ ನಡೀತಾ ಇತ್ತು. ಒನ್ ಪಾಯಿಂಟ್ ಆಫ್ ಟೈಮ್ವರೆಗೂ ಐ ಥಾಟ್ ಇಟ್ ವಾಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಓಕೆ. ವೇರ್ ಐ ಆಮ್ ಗೋಯಿಂಗ್ ಫಾರ್ ರಿಲೀಫ್. ಸೊ ಒಂದು ನೋವು, ಒಂದು ಕಷ್ಟ ಇದ್ದಾಗ ಅಲ್ಲಿ ಓಡ್ತಾ ಇದ್ದೀನಿ ಅನ್ನೋ ಥರ ಇತ್ತು. ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ನನಗೆ ಅದೇ ನನ್ನ ಐಡೆಂಟಿಟಿ ಅನ್ನೋ ಥರ ಐ ಸ್ಟಾರ್ಟೆಡ್ ಫೀಲಿಂಗ್ ದಟ್ ಓಕೆ, ದಿಸ್ ಇಸ್ ದ ಗಿಫ್ಟ್ ಗಾಡ್ ಇಸ್ ಗಿವನ್. ಬಿಕಾಸ್ ದೇವ್ರು ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಯೂನಿಕ್ ಗಿಫ್ಟ್ ಕೊಟ್ಟಿರ್ತಾರೆ. ಸೊ ಅದು ಕೊಟ್ಟಾಗ ನನಗೆ ಅರ್ಲಿಯರ್ ಐ ಯೂಸ್ ಟು ವರ್ಕ್ ಇನ್ ಕಾರ್ಪೊರೇಟ್ ಆಲ್ಸೋ. ಓಕೆ. ಸಿನ್ಸ್ ಐ ಹ್ಯಾವ್ ಡನ್ ಇಂಜಿನಿಯರಿಂಗ್ ಎಲ್ಲ ಮಾಡಿ ಆಮೇಲೆ ಕಾರ್ಪೊರೇಟ್ ಸೆಟಪಲ್ಲಿ ಸ್ವಲ್ಪ ವರ್ಕ್ ಮಾಡಿದಾಗ ಎವ್ರಿ ಡೇ ವೆನ್ ಐ ಯೂಸ್ ಟು ಗೋ ಟು ಆಫೀಸ್ ಏನೋ ಕುರಿತಾ ಇತ್ತು. ಓಕೆ, ದಿಸ್ ಇಸ್ ನಾಟ್ ಮೈ ಕಾಲಿಂಗ್, ದಿಸ್ ಇಸ್ ನಾಟ್ ವಾಟ್ ಐ ಮೆಂಟ್ ಟು ಡೂ ಓಕೆ ಅಂತ.
ಕೈ ತುಂಬಳ ಸಂಬಳ ಬರೋದು, ಇಟ್ ವಾಸ್ ಅ ಪೀಸ್ಫುಲ್ ಲೈಫ್ ಟು ಬಿ ಆನೆಸ್ಟ್. ಹಾಂ ಹಾಂ ಬಟ್ ತುಂಬ ದೊಡ್ಡ ವಾಯ್ಡ್ ಇತ್ತು, ಏನೋ ದಿಸ್ ಇಸ್ ನಾಟ್ ವಾಟ್ ಐ ಮೆಂಟ್ ಟು ಡೂ ಅನ್ನೋ ಥರ, ಇದೆಲ್ಲ ನನ್ನ ದಾರಿ ಅಂತ. ಸ್ಲೋಲಿ ಐ ಮೂವ್ಡ್ ಫ್ರಮ್ ಕಾರ್ಪೊರೇಟ್ ಟು ಕಂಪ್ಲೀಟ್ ಮ್ಯೂಸಿಕ್. ಆವಾಗಲೂ ಪಾರ್ಟ್ ಟೈಮ್ ಮಾಡ್ತಿದ್ದೆ. ಸೊ ಐ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ಮ್ಯೂಸಿಕ್, ಐದರ್ ರೈಟ್ ಮ್ಯೂಸಿಕ್, ಪ್ರೊಡ್ಯೂಸ್ ಮ್ಯೂಸಿಕ್, ಕಂಪೋಸ್, ಪ್ಲೇ ಫಾರ್ ಬ್ಯಾಂಡ್ಸ್, ಆರ್ ಈವನ್ ಟೀಚ್ ಮ್ಯೂಸಿಕ್. ಬಿಕಾಸ್ ಐ ಲವ್ ಟೀಚಿಂಗ್ ಮ್ಯೂಸಿಕ್. ಬಿಕಾಸ್ ನೀವು ಲೈಫಲ್ಲಿ ಒಂದು ತುಂಬ ಚೆನ್ನಾಗಿರೋದು ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ಯು ವಾಂಟ್ ಗೋ ಅಂಡ್ ಟೆಲ್ ಎವ್ರಿ ಒನ್, ಹೇ ಕಮ್ ಅಂಡ್ ಸಿ ದಿಸ್, ಕಮ್ ಅಂಡ್ ಸಿ ಹೌ ಬ್ಯೂಟಿಫುಲ್ ದಿಸ್ ಇಸ್. ಆ್ಯಕ್ಚುಲಿ ನೀವು ಫಸ್ಟ್ ಟೈಮು ಅದೊಂದು ಪೀಸ್ ಬಾರಿಸಿ ತೋರಿಸ್ತ್ರಲ್ಲ, ಕಾಮ್ನೆಸ್ ಅಂತ ತೋರಿಸುತ್ತೆ ಅಂತ, ಆವಾಗಲೇ ಗೊತ್ತಾಯ್ತು ನೀವು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಲಿಸೋದಿದ್ರೆ ಅಂತ. ಸೊ ಏನೋ ಒಂದು ಮ್ಯೂಸಿಕಲ್ಲಿ ಏನಾದರೂ ಒಂದು ಕಾನ್ಸ್ಟೆಂಟಾಗಿ ಮಾಡಬೇಕು ಅಂತಿತ್ತು. ಆಮೇಲೆ ಐಟಿನ ಕ್ವಿಟ್ ಮಾಡಿ ಐ ಮೂವ್ ಟುವರ್ಡ್ಸ್ ಇದು, ಆ್ಯಂಡ್ ದಟ್ ಸ್ಟ್ರಗಲ್ ವಾಸ್ ಅ ಹ್ಯೂಜ್ ಸ್ಟ್ರಗಲ್. ಆ್ಯಂಡ್ ಅದು ಮಾಡಿ ನಾವು ಐ ಆಮ್ ಕಂಪ್ಲೀಟ್ಲಿ ಇನ್ ಮ್ಯೂಸಿಕ್. ಐ ಪ್ರೊಡ್ಯೂಸ್ ಮ್ಯೂಸಿಕ್ ಆ್ಯಂಡ್ ಐ ಕಂಪೋಸ್, ಐ ಅರೇಂಜ್, and I play for different bands, and I teach music also, which I love. So all in all, it was a insane roller coaster ride antane helbodu. And right now it's going smoothly, God's grace. Wow. ಆ್ಯಕ್ಚುಲಿ ಇಲ್ಲೊಂದು ಇಂಪಾರ್ಟೆಂಟ್ ಲೆಸನ್ ಇದೆ ಪ್ರಿಯರೇ. ನೋಡಿ, ಇವರು ಕೆಲಸ ಮಾಡ್ತಾ ಇದ್ರು, ಆ ಕೆಲಸದಲ್ಲಿ ಏನೋ ಒಂದು ರೀತಿಯಾದಂಥ ವ್ಯಾಕ್ಯೂಮ್ ಇತ್ತು, ವಾಯ್ಡ್ ಇತ್ತು ಅಂತ ಅಲ್ಲಿಂದ ಬಿಟ್ಟು ತಮ್ಮ ಕನಸನ್ನು ಅದನ್ನು ನನಸಾಗಿ ಮಾಡಲು ಬರ್ತಾರೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಸಹ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶನ ಕಂಡುಹಿಡಿಯೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಅದನ್ನು ನೀವು ಮಾಡಿದ್ದೀರಾ, ಇದರಲ್ಲಿ ನಿಮಗೆ ತುಂಬಾ ಆಸಕ್ತಿ ಇದೆ, ಇದರಲ್ಲಿ ದೇವರು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ, ಇನ್ನೂ ಚೆನ್ನಾಗಿ ಬೆಳೀರಿ. ಈ ಜಾಗದಲ್ಲಿ ನನಗೆ ಆ್ಯಕ್ಚುಲಿ ಇವಾಗ ನಿಮ್ಮ ಹತ್ರ ಮಾತಾಡುವಾಗ ಈ ಕುತೂಹಲ ಬಂತು. ನೀವು ಬೇರೆ ಬೇರೆ ಭಾವನೆಗಳನ್ನು ಹೇಳ್ತಾ ಇದ್ರಿ. ನೀವು ಬ್ಯಾಕ್ಗ್ರೌಂಡ್ ಸ್ಕೋರ್ ಸಹ ನೀವು ಮಾಡ್ತೀರಾ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಹ ನೀವು ಮಾಡ್ತೀರಾ. ಇವಾಗ ಸುಮ್ಮನೆ ನಾನು ಈ ಥಿಯೇಟ್ರಿಕ್ಸ್ ಇದೆಲ್ಲ ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಸುಮ್ಮನೆ ನಾನು ಯಾವುದೋ ಒಂದು ಡೈಲಾಗ್ನ ಟ್ರೈ ಮಾಡ್ತೀನಿ. ಆ ಡೈಲಾಗ್ಗೆ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ಲಿಕ್ಕಾಗತ್ತಾ? ಶೋರ್. ಒಂದು 2-3 ಇಮೋಷನ್ ಟ್ರೈ ಮಾಡೋಣ. ಸೇಮ್ ಡೈಲಾಗ್ಗೆ ಅದನ್ನ ನಾನು ಕೋಪದಲ್ಲಿ ಹೇಳ್ತೀನಿ, ಆಮೇಲೆ ಮೇ ಬಿ ಕಣ್ಣೀರಲ್ಲಿ ಹೇಳ್ತೀನಿ, ಆಮೇಲೆ ಹಾಸ್ಯಾಸ್ಪದವಾಗಿ ಹೇಳ್ತೀನಿ. ಸೊ ಕೋಪ, ದುಃಖ ಮತ್ತೆ ಹಾಸ್ಯಾಸ್ಪದ, ಸಂತೋಷ. ಸೊ ಆ ಥರ ಏನೋ ಟ್ರೈ ಮಾಡೋಣ, ನೋಡೋಣ ಯಾವ ಥರ ಬರುತ್ತೆ, ಯಾವ ಥರ ಮೂಡ್ ಬರುತ್ತೆ ಅಂತ. ಫಸ್ಟ್ ಕೋಪ ಅಲ್ವಾ? ಓಕೆ, ಒಂದು ಸ್ವಲ್ಪ ನಾನು ಏನು ಡೈಲಾಗ್ ಮಾಡ್ಬೋದು? ಓಕೆ, ಫೈನ್. ಸಾರಿ, ಇಲ್ಲಿ ನಾನು ಹೆಸರು ಸುಮ್ಮನೆ ಕೇವಲ ನಾನು ಇಲ್ಲಿ ಬಳಕೆಗೆ ಮಾತ್ರ ಉಪಯೋಗಿಸ್ತಾ ಇದ್ದೀನಿ, ಯಾರಿಗೂ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ ನಾನು. ಸಂತೋಷ್, ನಾನು ನಿನ್ಗೆ ಎಷ್ಟತಿ ಹೇಳಿದೆ ಇದನ್ನ ಮಾಡಬೇಡ ಅಂತ. ಇದನ್ನ ಮಾಡಿ 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 ನಿನ್ನ ಜೀವನ ಹಾಳಾಗ್ತದೆ ಸಂತೋಷ್. ಇದ್ರ ಮೇಲೆ ನಾನು ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇದನ್ನ ನೀನ್ ಹಿಂಗೆ ಮಾಡ್ತಾ ಇದ್ರೆ ನಾನು ಸುಮ್ಮನೆ ಆಗ್ಬಿಡ್ತೀನಿ ಸಂತೋಷ್, ಬೇರೆ ಏನು ಮಾಡಕ್ ಹೋಗಲ್ಲ, ನಾನು ಸುಮ್ಮನೆ ಆಗ್ಬಿಡ್ತೀನಿ. ವಾವ್, ವೆರಿ ನೈಸ್, ವೆರಿ ನೈಸ್. ಆಕ್ಚುಲಿ ಸೀನ್ ಒಳಗಡೆ ಇನ್ವಾಲ್ವ್ ಆಗ್ಬಿಟ್ಟೆ, ಏನಾಗುತ್ತೆ ಸಂತೋಷಕ್ಕೆ ನೆಕ್ಸ್ಟ್? ಓಕೆ, ಇವಾಗ ಅಳ ರೀತಿನಲ್ಲಿ ಮಾಡೋಣ. ಸೇಮ್ ಇದೇ ಡೈಲಾಗ್ನ ಅಳ ರೀತಿನಲ್ಲಿ ಹೇಳಿದ್ರೆ, ಸಂತೋಷ್ ಪ್ಲೀಸ್ ಸಂತೋಷ್ ಈ ಥರ ಮಾಡಬೇಡ, ನಾನು ಎಷ್ಟು ಸತಿ ಮಾಡಬೇಡ ಅಂತ ಹೇಳಿದ್ರೆ ನೀನು ಅದನ್ನೇ ಮಾಡ್ತಾ ಇದೆಯಾ ಸಂತೋಷ್. ನನಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ. ಇದ್ರ ಮೇಲೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಲ್ಲ ಸಂತೋಷ್. ಇದ್ರ ಮೇಲೆ ನಿನ್ನ ಇಷ್ಟ, ನೀನ್ ಏನಾದ್ರೂ ಮಾಡ್ಕೊ ನಿನ್ ಲೈಫಲ್ಲಿ, ನೀನ್ ನೋಡ್ಕೋ, ನಾನು ನೋಡ್ಕೊಳ್ತೀನಿ. ಇದ್ರ ಮೇಲೆ ಏನು ಮಾಡಕ್ಕಾಗಲ್ಲ ಸಂತೋಷ್. ನಗಾಡ್ಕೊಂಡು ಮಾಡೋಣ ಹಾಸ್ಯಾಸ್ಪದವಾಗಿ. ಸಂತೋಷ್, ನಿಜವಾಗ್ಲು ನೀನ್ ಏನಪ್ಪ ಮಾಡ್ತಾ ಇದೀಯಾ? ಅಲ್ಲ, ಏನೋ ಮಾಡಕ್ ಹೋದೆ, ಏನೋ ಆಯ್ತು, ಎಷ್ಟಂತ ಹೇಳೋದು ನಿನ್ಗೆ ಅರ್ಥ ಆಗ್ತಲ್ಲ. ಅಯ್ಯೋ, ಇದ್ರ ಮೇಲೆ ನಿನ್ ಇಷ್ಟಪ್ಪ, ನೀನ್ ಹೆಂಗ್ ಬರೋದನ್ನ ನೀನ್ ಮಾಡ್ಕೋ. ಥ್ಯಾಂಕ್ ಯು ಸೋ ಮಚ್ ನಿತಿನ್. ಜಸ್ಟ್ ನೀವ್ ಹತ್ರ ಮಾತಾಡುವಾಗ ಇದನ್ನ ಮಾಡ್ಬೇಕು ಅಂತ ಅನಿಸ್ತು. ಇಟ್ ಇಸ್ ಸೋ ಟ್ರೂ ಅಲ್ಲ, ನಾವು ಮಾತಾಡೋ ಡೈಲಾಗ್ಗೆ ಸುಮ್ಮನೆ ಮ್ಯೂಸಿಕ್ ಸೇರಿಸಿದ್ರೆ ಅದಕ್ಕೇನೋ ಒಂದು ರೀತಿನಲ್ಲಿ ಹೊಸದಾದ ಭಾವನೆ, ಹೊಸದಾಗಿ ಜೀವ ಕೊಟ್ಟಿರೋ ರೀತಿನಲ್ಲೇ ಅದು ಮೂಡಿ ಬರುವಂಥದ್ದಾಗಿರ್ತದೆ. ನನ್ನ ಮುಂದಿನ ಪ್ರಶ್ನೆ, ಈ ರೀತಿಯಾದಂಥ ಸಂಗೀತ ಮಾಡೋದಕ್ಕೆ ನಿಮಗೆ ಯಾರು ಇನ್ಸ್ಪಿರೇಷನ್, ಯಾರು ಇನ್ಸ್ಪೈರ್ ಮಾಡಿದ್ರು, ಏನು ಇನ್ಸ್ಪೈರ್ ಆಗಿ ಮಾಡಿದ್ರಿ? ಸೊ ಐ ಥಿಂಕ್ ಇದು ಮೋಸ್ಟ್ ಆಫ್ ದ 90s ಕಿಡ್ಸ್ ಇನ್ಸ್ಪಿರೇಷನ್ ಇರ್ಬೋದು. ಬಟ್ ವೆನ್ ಐ ಸ್ಟಾರ್ಟೆಡ್ ಲಿಸ್ನಿಂಗ್ ಟು A.R. Rahman ಮ್ಯೂಸಿಕ್, ಓಕೆ, ಸೊ ಐ ಫೆಲ್ಟ್ ದಟ್ ಇಟ್ ವಾಸ್ ಸಮಥಿಂಗ್ ದಟ್ ಇಸ್ ಔಟ್ ಆಫ್ ದ ವರ್ಲ್ಡ್. ಈ ಥರನೂ ಮಾಡ್ಬೋದಾ? ದ ಪವರ್ ಆಫ್ ಮ್ಯೂಸಿಕ್ ಎಷ್ಟು ಬ್ಯೂಟಿಫುಲ್ ಆಗಿ ಅವ್ರು ಕನ್ವೆ ಮಾಡ್ತಾರೆ ಅಂದರೆ, ನಾಟ್ ಜಸ್ಟ್ A.R. Rahman, ಬಟ್ ಮೈ ಮೇಜರ್ ಇನ್ಸ್ಪಿರೇಷನ್ ಐಡ್ ಕನ್ಸಿಡರ್ A.R. Rahman. ಐ ಯೂಸ್ ಟು ಲಿಸನ್ ಟು ಜಾನ್ ವಿಲಿಯಮ್ಸ್, ಈ ಥರ, ಆ್ಯಂಡ್ ಲಾಟ್ ಆಫ್ ಹಿಮ್ ರೈಟರ್ಸು ಅಷ್ಟೇ. ಅವ್ರ ಕಂಪೋಸಿಷನ್ಸು ನೀವು ಅದನ್ನೆಲ್ಲ ಕೇಳ್ತಾ ಇದ್ರೆ, ಓ ಮೈ ಗಾಡ್, ಹೌ ಬ್ಯೂಟಿಫುಲಿ ದೇ ಕುಡ್ ಕನೆಕ್ಟ್. ಅವ್ರು ಹೇಳೋದಂಥದ್ದು ಆ ಲಿರಿಕ್ಸಲ್ಲಿ ಹಿಮ್ ಏನಿದೆ, ದ ನೋಟ್ಸ್ ದಟ್ ದೇ ಚೋಸ್ ಕುಡ್ ರಿಫ್ಲೆಕ್ಟ್ ದಟ್.
ಒಂದು ಲಾಂಗಿಂಗ್ ಇರ್ಬೋದು, ಲಾಂಗಿಂಗ್ ಟು ಗೆಟ್ ಕನೆಕ್ಟೆಡ್ ಟು ದ ಕ್ರಿಯೇಟರ್ ಇರ್ಬೋದು, ಅಥವಾ ಹೌ ಹೆಲ್ಪ್ಲೆಸ್ ದೇ ಆರ್ ಫೀಲಿಂಗ್ ಇನ್ ಎ ಸಿಚುವೇಶನ್ ಇರ್ಬೋದು. ಜಸ್ಟ್ ಬೈ ಕರೆಕ್ಟ್ ನೋಟ್ಸ್ನ ಯೂಸ್ ಮಾಡೋದ್ರಿಂದ ದೇ ಕುಡ್ ಟೆಲ್. ಆ್ಯಂಡ್ ಈವನ್ ವೆನ್ ಐ ಟ್ರೈ ಟು ಕಂಪೋಸ್ ಸಮಥಿಂಗ್, ದಟ್ಸ್ ವಾಟ್ ಐ ಕ್ಯಾನ್ ರಿಲೇಟ್ ಟು. ಸೊ ಐ ಫೀಲ್ ದಟ್ ದೀಸ್ ಪೀಪಲ್ ಆರ್ ಲೈಕ್ ಮೈ ಗ್ರೇಟೆಸ್ಟ್ ಇನ್ಸ್ಪಿರೇಷನ್. ವಾವ್. ಆ್ಯಕ್ಚುಲಿ ನೀವು ಮುಂದೆ ಲೈಫಲ್ಲಿ ತುಂಬ ಜನರಿಗೆ ಇನ್ಸ್ಪೈರ್ ಮಾಡ್ಬೋದು. ಈಗಾಗಲೇ ನೀವು ಮ್ಯೂಸಿಕ್ನ ಕಲಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ಹಂಗಾಗಿ ಅನೇಕ ಮಕ್ಕಳು ನಿಮ್ಮಿಂದ ನೋಡಿ ಇನ್ಸ್ಪೈರ್ ಆಗಿ ಅವ್ರ ಲೈಫಲ್ಲಿ ಅವರು ಏನಾದರೂ ಮಾಡ್ಬೋದು ಅಂತ ನಾನು ಆ್ಯಕ್ಚುಲಿ ವಿಶ್ ಮಾಡ್ತೇನೆ ನಿಮಗೆ. ನನ್ನ ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಇದು ನಾನು ಅನೇಕ ಮ್ಯೂಸಿಷಿಯನ್ಸಿಂದ ಕೇಳಿರುವಂಥದ್ದು. ಕೆಲವರಿಗೆ ಚಾಲೆಂಜಸ್ ಇರುತ್ತೆ. ಈ ಮ್ಯೂಸಿಕ್ ಫೀಲ್ಡ್ ಅಂದಾಕ್ಷಣನೇ ಅಲ್ಲಿ ಪಂಥಾಹ್ವಾನಗಳು ಜಾಸ್ತಿ. ಸೊ ಯಾವ ರೀತಿಯಾದಂಥ ಚಾಲೆಂಜಸ್ಗಳು, ಅದು ಒಂದು ರೆಮ್ಯುನರೇಷನ್ ಆಗಿರ್ಬೋದು, ಪೇ ಮಾಡುವಂಥದ್ದಾಗಿರ್ಬೋದು, ಅಥವಾ ರಿವಾರ್ಡ್ ಆಗಿರ್ಬೋದು, ಅಥವಾ ನೀವು ಮ್ಯೂಸಿಷಿಯನ್ ಅಂತ ಅಕ್ನಾಲೇಜ್ ಮಾಡೋರಾಗಿರ್ಬೋದು. ಅಯ್ಯೋ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ನುಡಿಸ್ತಾನೆ ಅಷ್ಟೇ, ಅಯ್ಯೋ ಅದರಲ್ಲೇನಿದೆ ಕಷ್ಟ ನುಡ್ಸೋಕ್ಕೆ, ಯಾರು ಬೇಕಾದ್ರೂ. ಸೊ ಈ ರೀತಿಯಾದಂಥ ಚಾಲೆಂಜಸ್ಗಳನ್ನ ನಾನು ತುಂಬ ಕೇಳಿದ್ದೀನಿ. ಅಕಾರ್ಡಿಂಗ್ ಟು ಯು ಯಾವ ರೀತಿಯಾದಂಥ ಚಾಲೆಂಜಸ್? ಸೊ 100% ಮ್ಯೂಸಿಕ್ ಫೀಲ್ಡ್, ಆ್ಯಕ್ಚುಲಿ ಮ್ಯೂಸಿಕ್ ಫೀಲ್ಡ್ ಅಂತಲ್ಲ, ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ತಾರೆ, ಅದರಲ್ಲಿ ಲಾಟ್ ಆಫ್ ಡಿಫಿಕಲ್ಟೀಸ್. ಐ ಥಿಂಕ್ ಇಟ್ಸ್ ಅ ಪಾರ್ಟ್ ಆಫ್, ನೀವು ಅದನ್ನ ಚೂಸ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಚೂಸ್ ಮಾಡಬೇಕು. ನಾನು ಬರೀ ರೆಕಗ್ನಿಷನ್ನು, ಬರೀ ಫೇಮ್ನ ಚೂಸ್ ಮಾಡ್ತೀನಿ ಅಂದರೆ ಇಟ್ ವಾಂಟ್ ವರ್ಕ್. ಸ್ಟ್ರಗಲ್ಸ್ ಆಲ್ಸೋ ಕಮ್ ಅಲಾಂಗ್ ವಿತ್ ಇಟ್, ಬೈ ಒನ್ ಗೆಟ್ ಒನ್ ಆಫರ್. ಸೊ ಮ್ಯೂಸಿಷಿಯನ್ ಅಂತಂದಮೇಲೆ ಎಸ್, ದೇರ್ ಆರ್ ಅ ಲಾಟ್ ಆಫ್ ಚಾಲೆಂಜಸ್, ಎಸ್ಪೆಷಲಿ ಇಸ್ ಅ ವೆರಿ ಕಾಂಪಿಟೇಟಿವ್ ಫೀಲ್ಡ್. ಸೊ and even I have faced all these challenges in different aspects, especially be it financial instability irbodu, because other ಇವಾಗ ನೀವು ಒಂದು 95 ಹೋಗ್ತೀರಾ ಅಂದರೆ ಓಕೆ, ಯು ನೋ ದ್ಯಾಟ್ ಫಾರ್ ಶ್ಯೂರ್ ಯು ಆರ್ ಗೋನ್ ಗೆಟ್ ಸ್ಯಾಲ್ರಿ ಫಾರ್ ದಟ್ ಮಂತ್. ಎಷ್ಟೊಂದು ಜನ ಹೋಗಿ ಸುಮ್ಮನೆ ಮಲ್ಕೊಂಬಂದ್ರೂ ತಗೊಳ್ಳೋರಿದ್ದಾರೆ. ಬಟ್ ಮ್ಯೂಸಿಕ್ ಫೀಲ್ಡಲ್ಲಿ ದೇರ್ ಆರ್ ಪ್ಲೇಸಸ್ ವೇರ್ ಐ ಹ್ಯಾವ್ ಸ್ಪೆಂಡ್ ಡೇ ಆ್ಯಂಡ್ ನೈಟ್ ಪ್ರೋಗ್ರಾಮಿಂಗ್ ಪರ್ಟಿಕ್ಯುಲರ್ ಸಾಂಗ್ ಆದರೂ ಇರ್ಬೋದು, ಬ್ಯಾಕಿಂಗ್ ಟ್ರ್ಯಾಕ್ ಏನಾದರೂ ಇರ್ಬೋದು. But then they'll tell, don't worry, we'll get you more chances. Don't worry, you'll get more this one. And with zero income, I've worked. There are a lot of projects. Actually, one of my closest friends, Vidya, she used to keep on scolding, you charity, you're doing music. You're not applying, presence of mind when you're doing this. And I've learnt along the way. I've learnt and I've grown. And I think ಈ ಫೀಲ್ಡಿಗೆ ಬಂದಮೇಲೆ ಅದು it's a very common thing, that struggle. And many people have taken my music and they've not given credits also. Okay. So idella piracy. 100%. Idu ontara piracy ginta next level. It's taking a intimate part of you alva. So it's even deeper than that. So all this is a part, but then when you have a successful show or when you compose something beautiful, it all goes away. So that whatever struggle that you faced till that particular point of time, it completely washes out and you feel that, oh wow, I'm feeling so beautiful, life is so beautiful. All that all the rainbows ella ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. So ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಬೆಡ್ ಆಫ್ ರೋಸಸ್, ಜೊತೆಗೆ ಸ್ವಲ್ಪ ಮುಳ್ಳು ಇರುತ್ತೆ. ಒಂದೊಂದು ಸಿಚುವೇಶನ್ ಜಾಸ್ತಿ ಮುಳ್ಳೇ ಇರುತ್ತೆ. ಆಕ್ಚುಲಿ ನೀವು ಇನ್ಸ್ಟೆಬಿಲಿಟಿ ಮತ್ತೆ ಕೆಲವೊಂದೆಲ್ಲ ಚಾಲೆಂಜಸ್ ಹೇಳ್ತಾ ಇದ್ರಿ. ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಇವಾಗ ನಿಮ್ಮ ಫ್ಯಾಮಿಲಿ ಲೈಫ್ ಮತ್ತೆ ನಿಮ್ಮ ಕರಿಯರ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ದಟ್ ಈಸ್ another kind of struggle ಅಂತ ಹೇಳ್ಬೋದು. Okay. But I'm so blessed to have an understanding wife. Wow. So my wife, especially being the wife of a musician, is one of the toughest things. Because ಮದುವೆ ಆಗಿದ್ದು ಸ್ಟಾರ್ಟಿಂಗ್ ಇಂದ ಇರ್ಬೋದು, ಫಾರ್ ಎಕ್ಸಾಂಪಲ್ ಏನೋ ಪ್ಲಾನ್ಸ್ ಇರುತ್ತೆ, ಏನೋ ಇರುತ್ತೆ, ಯು ವಾಂಟ್ ಟು ಗೋ ಔಟ್ ವಿತ್ ಯುವರ್ ಹಸ್ಬೆಂಡ್, ಅಟ್ ದ ಸೇಮ್ ಟೈಮ್ ಯು ವಿಲ್ ಹ್ಯಾವ್ ಅ ಶೋ, at the same time you'll have a direct script reading or something, one or the other thing. And to be an understanding wife and to go through this phase, I really am very grateful for her. And also my parents were also, ಅವರು ನನ್ನ ಫಸ್ಟ್ ಕೀಬೋರ್ಡ್ ಕ್ಲಾಸ್ಗೆಲ್ಲ ಕಳಿಸಿದ್ದು. ಬಟ್ ಆಸ್ ಅ ಪೇರೆಂಟ್ಸ್ ಅವ್ರಿಗೂ ಆ ಒಂದು ಫಿಯರ್ ಇರುತ್ತಲ್ಲ, ಎಲ್ಲಿ ನನ್ನ ಮಗ ಇಷ್ಟು ಲಕ್ಸುರಿಯಸ್ ಲೈಫ್, IT ಲೈಫ್ ಬಿಟ್ಟು ಮ್ಯೂಸಿಕ್ ಹೋಗ್ತಾ ಇದ್ದಾನೆ ಅಂತ. ಸೊ ಆ ಬ್ಯಾಟಲ್ ಇವಾಗಲೂ ಐ ಕ್ಯಾನ್ slowly, ಅದು ಕೋಲ್ಡ್ ಆಗಿದೆ, but they're still a little scared. I think as a father, now I'm a father, so I can relate to that. They don't mean any harm, but I think they have that constant fear because it's an unstable field. Okay. So yeah, I think balancing this has been a challenge, but God's grace somehow through an understanding family or an understanding wife and ego, I'm able to somehow pull it off. God's grace is going on.
ಸೋ ಇಂಪಾರ್ಟೆಂಟ್ ಅಲ್ಲ ಆ್ಯಕ್ಚುಲಿ ಒಂದು ಫ್ಯಾಮಿಲಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರ ಜೊತೆ ನಿಂತ್ಕೊಳ್ಳೋದು ತುಂಬ ಮುಖ್ಯ ಅಲ್ಲ. ಆ್ಯಂಡ್ ಒಂದು ಕಡೆ ತುಂಬ ಸಪೋರ್ಟ್ ಮಾಡೋವಂಥವ್ರು ಸಿಕ್ಬಿಟ್ರೆ ಅದಕ್ಕಿಂತ ಪ್ಲಸ್ ಪಾಯಿಂಟ್ ನಮಗೆ ಬೇರೆ ಯಾವುದಿಲ್ಲ. ಜಸ್ಟ್ ಟು ಮೇಕ್ ಇಟ್ ಮೋರ್ ಲೈಟ್, ಏನಾದರೂ ನಮಗೆ ನುಡಿಸ್ಲಿಕ್ಕೆ ಇಷ್ಟಪಡ್ತೀರಾ? Sure. So this is one of the first songs that I composed. Okay. It's about the love of a mother. ವಾವ್. So ಐ ಮೀನ್ ನೀವು ಹೇಳಿದ್ರಲ್ಲ ಇದು ತಾಯಿಗೋಸ್ಕರ ಮಾಡಿದ್ದು ಅಂತ. ಐ ಜಸ್ಟ್ ನೀವು ನುಡಿಸ್ಬೇಕಾದ್ರೆ ಒಂದು ತಾಯಿ ತನ್ನ ಮಗುವಿಗೋಸ್ಕರ ಏನೇನು ಕೆಲಸಗಳು ಮಾಡ್ಬೋದು, ಏನೇನು ಮಾಡ್ತಾರೆ, ಇದೆಲ್ಲನೂ ನನಗೆ ಕಣ್ಮುಂದೆ ಬಂದು ಹೋದಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್. ನನ್ನ ಮುಂದಿನ ಪ್ರಶ್ನೆ ನಿಮಗೆ, ಮ್ಯೂಸಿಷಿಯನ್ಸ್ ವಾಂಟ್ ಟು ಬಿ ಆನ್ ಸ್ಟೇಜ್. yes. ಅವ್ರಿಗೆ ನೇಮ್ ಬೇಕು, ಫೇಮ್ ಬೇಕು, ಈ ಜನ ರೆಕಗ್ನೈಸ್ ಮಾಡಬೇಕು. ಇದೆಲ್ಲದ್ರ ಮಧ್ಯೆ ಹೌ ಡು ಯು ಫೈಂಡ್ ಯುವರ್ ಸೆಲ್ಫ್? ಅಂದರೆ ಸ್ಟೇಜ್ ಇರಲೇಬೇಕಾ? ಸ್ಟೇಜ್ ಇದ್ರೇನೇನಾ? ನೇಮ್ ಫೇಮ್ ಇದ್ರೇನೇನಾ? ಯಾವ ರೀತಿಲಿ ಹೇಳ್ತೀರಾ? ವೆರಿ ನೈಸ್ ಕ್ವೆಶ್ಚನ್ ಆ್ಯಕ್ಚುಲಿ. ಇದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಡಿಫ್ರೆಂಟ್ ಔಟ್ಲೆಟ್ಸ್, ಅವರ ಎಮೋಷನ್ಸ್ನ ಕನ್ವೆ ಮಾಡೋದಕ್ಕೆ ಡಿಫ್ರೆಂಟ್ ವೇಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಶಾರ್ಟ್ ಫಿಲ್ಮ್ ಇರ್ಬೋದು, ಇಲ್ಲ ನೀವೊಂದು ಸಾಂಗ್ ಕಂಪೋಸ್ ಮಾಡೋದಿರ್ಬೋದು, ಏನೇ ಇರ್ಬೋದು. ವಾಟ್ ಸೆಟ್ಸ್ ದ ಸ್ಟೇಜ್ ಅಪಾರ್ಟ್ ಅಂತ ಹೇಳ್ತೀನಿ. ಇವಾಗ ಒಂದು ಸಾಂಗ್ ಕಂಪೋಸ್ ಮಾಡ್ತೀರಾ, ಅದು ರಿಲೀಸ್ ಆಗೋವರೆಗೂ ಇದಿದೆ. ರಿಲೀಸ್ ಆದಮೇಲೆ ಜನರು ಹೇಗೆ ತಗೋತಾರೆ ಅಂತ ಹಾಫ್ ಆಫ್ ನಿಮ್ಗೆ ಗೊತ್ತಿರಲ್ಲ ಅರ್ಧಕ್ಕರ್ಧ. ಆ ರೆಸ್ಪಾನ್ಸಸ್ ಸ್ಲೋ ಆಗಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಯು ವಿಲ್ ರಿಯಲೈಸ್. ಬಟ್ ಸ್ಟೇಜ್ ಇಸ್ ದಟ್ ಮೂಮೆಂಟ್. ಸೊ ಮೇಕ್ ಇಟ್ ಆರ್ ಬ್ರೇಕ್ ಇಟ್ ಥರ ನೀವು ಆ ಟೈಮಲ್ಲಿ ಚೆನ್ನಾಗಿ ಬಂದಿಲ್ಲ, ಆ ಕಾನ್ಸ್ಟೆಂಟ್ ಇಮ್ಮಿಡಿಯೇಟ್ ರೆಕಗ್ನಿಷನ್ ಇದೆಯಲ್ಲ. ಸೊ ದಟ್ಸ್ ವಾಟ್ ಎನಿ ಆರ್ಟಿಸ್ಟ್ ಲಾಂಗ್ಸ್ ಫಾರ್. ಸೊ ಆ್ಯಸ್ ಸೂನ್ ಆಸ್ ಯು ಗೆಟ್ ಆನ್ ಸ್ಟೇಜ್, ನೀವೇನೋ ಸಕ್ಕದಾಗಿ ಏನೋ ಪ್ಲೇ ಮಾಡಿ, if the song comes out well or your playing comes out well, that cheer, the audience shouting out, ಆ ಒಂದು ಲೈವ್ ಎನರ್ಜಿ ನಿಮ್ಗೆ ಏನು ಅನಿಸ್ತದೆ, ಯು ಕ್ಯಾನ್ ಡೈರೆಕ್ಟ್ಲಿ ಪುಷ್ ಇಟ್ ಟು ದಿ ಆಡಿಯನ್ಸ್. ಸೊ ಯು ಫೀಲ್ ವೆರಿ ಪವರ್ಫುಲ್, ವೆರಿ ನೈಸ್. It's another level of excitement. And stage is definitely not a compulsory thing for an artist. Okay. But that feeling, I feel that every artist should experience at least once. Playing on stage or performing on stage, the energy that it gives. ಒಂದು ರಶ್ ಇದೆಯಲ್ಲ, ಫ್ಯೂ ಮಿನಿಟ್ಸ್ ಸ್ಟೇಜಿಗೆ ಫ್ಯೂ ಮಿನಿಟ್ಸ್ಗೆ ಮುಂಚೆ ಒಂದು ಲೈಟ್ ಫಿಯರ್ ಇರುತ್ತೆ. ಶೋ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇದ್ರೆ ಆ ಒಂದು ರಶ್ ಆಫ್ ಎಮೋಷನ್ಸ್. ಸೊ ಐ ಥಿಂಕ್ ದಟ್ಸ್ ವಾಟ್ ಮೆನಿ ಆರ್ಟಿಸ್ಟ್ಸ್ ಲಾಂಗ್ ಫಾರ್. ಓಕೆ, ಇವತ್ತು ಸಂಜೆನೂ ಸಹ ನಿಮಗೆ ಒಂದು ಶೋ ಇದೆ ಅಂತ ಹೇಳ್ತಾ ಇದ್ರಿ ನೀವು. ಆಲ್ರೈಟ್, ಇವಾಗ ನೀವು ಕೀಬೋರ್ಡ್ ಜೊತೆ ಬೇರೆ ಇನ್ಸ್ಟ್ರೂಮೆಂಟ್ ಸಹ ನೀವು ನುಡಿಸ್ತೀರಾ, ಬಾರಿಸ್ತೀರಾ, ಅಥವಾ ಹೇಗೆ? ಯಾವ ಇನ್ಸ್ಟ್ರೂಮೆಂಟ್ಸ್? ಟೋಟಲ್ ಎಲ್ಲ ಅವತ್ತು ನಾನು ನನ್ನ ತಮ್ಮ ಕುತ್ಕೊಂಡು ಎಲ್ಲ ಲೆಕ್ಕ ಹಾಕ್ತಿದ್ವಿ. ಐ ಥಿಂಕ್ ಐ know close to at least 15 to 18 instruments. Oh wow. But okay. Not expert in all the instruments. I don't consider even myself an expert of keyboard also. So learning different all these instruments, but if you give me that instrument I'll be able to play. Andre manage ಮಾಡಬಹುದು ಅನ್ನೋ ರೀತಿನಲ್ಲಿ. Yeah. ನಿಮ್ಮ ಫೇವರೇಟ್ ಸಾಂಗ್ ಯಾವುದು? There are a lot of songs. ನೀವು ಅಬೈಡ್ ವಿತ್ ಮೀ ಹೇಳಿದ್ರಿ, ಹೌದು, ಅದನ್ನ ನುಡಿಸ್ಲಿಕ್ಕೆ ಇಷ್ಟ ಅಂತ. ಬಟ್ ನಿಮಗೆ ಇಷ್ಟ ಆಗಿರುವಂತ ಹಾಡು? Lot of A.R. Rahman songs are my favorite. Pink Floyd band songs are my favorite. But there are certain songs adanna kelidrene you'll start to, you know, emotionally so lifted you'll feel. One of that song is okay. It's called Come Thou Font anta. Okay. It's a hymn.
my wife for introducing me to this song actually. ಹೌದಾ? And after I heard the melody and I looked at the lyrics, oh, it was such a beautiful connection. So this song is for her. Yeah, yeah, you can call it that. It's I'm for sure- God actually, Oh, but yeah. yeah, I know that But yeah. all glory to God. 100% ಹೌದು. yes. ಆದ್ರೆ ಮೇ ಬಿ ಲೈಕ್ ಬಿಕಾಸ್ Yes, ನಿಮ್ಮ yes. And the back end is. ಐ ಆಮ್ ಶ್ಯೂರ್ ಈ ಶೋನ ಕೇಳ್ತಾ ಇದ್ರೆ ಅವರ ಮುಖದಲ್ಲೂ ಸಹ ಮುಗುಳ್ನಗೆ ಮೂಡಿರತ್ತೆ ಅಂತ. ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್. ಸಪೋಸ್ ಇವಾಗ ನೀವು ಇವ್ರ ಜೊತೆ ಕೊಲಾಬ್ರೇಟ್ ಆಗಿ ಒಂದು ಪ್ರಾಜೆಕ್ಟ್ ಮಾಡಬೇಕು, ಅದು ಲೈಫು. ಇವ್ರ ಜೊತೆ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನು ನುಡಿಸ್ಬೇಕು, ಅದು ಲೈಫು ಅನ್ನೋದಾದರೆ Without a doubt, it's A.R. Rahman. At any given day. ನಿದ್ದೆಲ್ಲ ಬಿಡಿಸ್ಬಿಟ್ಟು ಕೇಳಿದ್ರು ರಹಮಾನ್ ಬಂದಿದ್ದಾರೆ ಅಂದರೆ ಎಲ್ಲ ಬಿಟ್ಬಿಟ್ಟು ಓಡೋಕೆ ರೆಡಿ. ಸೊ Okay. ಇಟ್ಸ್ ದಟ್ ಕೈಂಡ್ ಆಫ್ ದಿಸ್ ಒನ್ ಐ ಹ್ಯಾವ್ ಫಾರ್ ಹಿಮ್. ಆಲ್ರೈಟ್. ನಾನು ಮೊನ್ನೆ ಈ ಗ್ರಾಮಿ ಅವಾರ್ಡ್ಸ್ದು ಕೆಲವೊಂದು ಆರ್ಟಿಕಲ್ ಒಂದು ನೋಡ್ತಾ ಇದ್ದೆ. ಅದರಲ್ಲಿ ಹೇಳ್ತಾ ಇದ್ರು ಮನುಷ್ಯರು ರೂಪಿಸಿರುವಂಥ ಮ್ಯೂಸಿಕ್ಗಳಿಗೆ ಮಾತ್ರನೇ ಅವಾರ್ಡು. ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಸ್ತಿ. ಬರೀ ಸ್ಮಾರ್ಟ್ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡೆ, AI ಇಟ್ಕೊಂಡೇ ಮ್ಯೂಸಿಕ್ ಮಾಡೋದು, ಲಿರಿಕ್ಸ್ ಬರೆಯೋದು, ಕಂಪೋಸ್ ಮಾಡೋದು, ಇದೆಲ್ಲನೂ ಮಾಡ್ಬೋದು. ಈ ಥರ ಸಿಚುವೇಶನಲ್ಲಿ ಯಾವ ರೀತಿ ಮ್ಯೂಸಿಕ್ನ ನೋಡ್ತೀರಾ? ಇಸ್ ಇಟ್ ಅ ಚಾಲೆಂಜ್, ಥ್ರೆಟ್, ಅಥವಾ ಪಾಸಿಟಿವ್, ಅಡ್ವಾಂಟೇಜ್, ಡಿಸಡ್ವಾಂಟೇಜ್, ಯಾವ ರೀತಿ? ಸೊ ಇಟ್ಸ್ ಅ ಬ್ಯಾಲೆನ್ಸ್ ಆಫ್, ಐ ಮೀನ್ ದೇರ್ ಆರ್ ಬೋತ್ ಸೈಡ್ಸ್ ಟು ಇಟ್. ಸೊ ಬಟ್ AI ಬಂದಿದ ತಕ್ಷಣ ಎಷ್ಟೊಂದು ಜನರಿಗೆ ಆ ಒಂದು ಭಯ ಇದೆ, ವಿಲ್ ಇಟ್ ರೀಪ್ಲೇಸ್ ಹ್ಯೂಮನ್ಸ್ ಅಂತ. 100% ಇಟ್ ವೋಂಟ್. ದಟ್ ಇಸ್ ವಾಟ್ ಐ ಫೀಲ್. Because the power to create is for humans. This just takes, it helping aid ಅಂತ ಹೇಳ್ಬೋದು. For example, earlier there were drummers, they used to drum. Later drum machines ಅಂತ ಬಂತು. Later DAW, you can sequence the drum. But the drummer's value never went down. Okay. Even till date, if you ask me, if I have a choice, I'll definitely go with a drummer. Because our instinct, our thought process, our creative process can only come to humans. So I don't feel that it's a challenge, but you can definitely take the help of AI. You can't be like keeping ಇಗ್ನೋರ್ ಮಾಡೋಕ್ಕಾಗಲ್ಲ ಕಂಪ್ಲೀಟ್ ಆಗಿ. ಓಕೆ. ಲಾಸ್ಟ್ 2 ಕ್ವೆಶನ್ಸ್, ವೆರಿ ಸಿಂಪಲ್ ಕ್ವೆಶನ್ಸ್ ಬಟ್ ಇಂಪಾರ್ಟೆಂಟ್. ಮೊದಲನೇದು, ನೀವು ಹೇಳಿದ್ರೆ ನಿಮ್ಮ ಅಪ್ಬ್ರಿಂಗಿಂಗ್ ಈ ಚರ್ಚ್ ಮತ್ತು ಚರ್ಚ್ ಹಿಮ್ಸು, ಹೌ ಇಂಪಾರ್ಟೆಂಟ್ ವಾಸ್ ದಟ್? ಯಾಕೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಇತ್ತಾ ಅಥವಾ ಇಂಪಾರ್ಟೆಂಟ್ ಇರಲಿಲ್ವಾ? ಅದು ಸುಮ್ಮನೆ ಏನೋ ಒಂದು ನಿಮಗೆ ಹೆಲ್ಪ್ ಮಾಡಿ ಬಿಟ್ಬಿಡ್ತಾ? ಹೌ ಡು ಯು ಸಿ ಗಾಡ್ ಇನ್ ದ್ಯಾಟ್? ಅಥವಾ ಚರ್ಚಲ್ಲಿ ನಿಮಗೆ ಸಿಕ್ಕಿದ ಆಪರ್ಚುನಿಟೀಸ್? I 100% feel I am completely zero without God's presence in all of this. Because the source seed was Him. He only planted that desire in me, the gift in me. And He is also constantly walking with me throughout the process. It might be me trying to compose something on my own. When I say it is my own, it's not my own. It's definitely given by God Himself. So I feel that even today when I perform big shows or whatever, when I go back to church and when I sit and when I play it in church, that feeling itself is completely different. And I think that is where my core, this one was. Okay. So I keep getting drawn back to it. So ಅದು ತುಂಬ ಮುಖ್ಯ ಅಂತ ಅನ್ಸುತ್ತೆ ನನಗೆ. ವಾ, ಸೊ ಇಂಪಾರ್ಟೆಂಟ್ ಅಲ್ಲ? ದೇವರೂ ಸಹ ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅನ್ನೋಕ್ಕೆ. ನನ್ನ ಮುಂದಿನ ಪ್ರಶ್ನೆ ಅಂದರೆ, ಯು ಹ್ಯಾವ್ ಎ ಲಾಂಗ್ ವೇ ಟು ಗೋ. ಅಂದರೆ ಇನ್ನೂ ಬಹಳ ನೋಡುವಂಥದ್ದಿದೆ, ಬಹಳ ಕಾಣುವಂಥದ್ದಿದೆ. ಆದರೆ ಈಗ ನಾನು ಮ್ಯೂಸಿಷಿಯನ್ ಆಗಬೇಕು ಅಂತ ಆಸ್ಪೈರ್ ಮಾಡುವಂಥವ್ರಿಗೆ ವಾಟ್ ಯು ವುಡ್ ವಾಂಟ್ ಟು ಅಡ್ವೈಸ್? ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? Learning is the most important thing. So have that drive, that desire. ಕಲಿಬೇಕು, ಏನಾದರೂ ಹೊಸದಾಗಿ ಕಾನ್ಸ್ಟೆಂಟಾಗಿ ಕಲಿತಾ ಇರಬೇಕು. ಇವಾಗ ನೀವೇ ಹೇಳಿದ್ರಿ AI ಬಂದಿದೆ. ಹೌ ಕ್ಯಾನ್ ಐ ಯೂಸ್ AI ಟು ಮೇಕ್ ಮೈ ಮ್ಯೂಸಿಕ್, ಆರ್ ಹೌ ಕ್ಯಾನ್ ಐ ಯೂಸ್ ಡಿಫ್ರೆಂಟ್ ಟೆಕ್ನಾಲಜೀಸ್? ಕಲಿತಾ ಹೋಗ್ತಾ ಇರಬೇಕು. ಏನಕ್ಕಂದರೆ ಮ್ಯೂಸಿಕ್ ಅನ್ನೋದು, ನನ್ನ ಫ್ರೆಂಡ್ ಯಾವಾಗಲೂ ಹೇಳ್ತಾರೆ, ಇಟ್ಸ್ ಲೈಕ್ ಅನ್ ಓಷನ್. ನೀವೆಷ್ಟೇ ಅದನ್ನ ಕಲ್ತರೂ ಸಾಲಲ್ಲ ಮ್ಯೂಸಿಕಲ್ಲಿ. ಸೊ ಡೋಂಟ್ ಗಿವ್ ಅಪ್ ಆನ್ ಯುವರ್ ಪ್ಯಾಷನ್, ಬಿಕಾಸ್ ನೀವು ಬಿಟ್ಟರು ಅದನ್ನು ನಿಮ್ಮನ್ನ ಬಿಡಲ್ಲ. ಇಟ್ ವಿಲ್ ಕಾನ್ಸ್ಟೆಂಟ್ಲಿ ಕೀಪ್ ಪುಲ್ಲಿಂಗ್ ಯು ಬ್ಯಾಕ್. ಸೊ ಡೋಂಟ್ ಸ್ಟಾಪ್ ಯೋರ್ ಸೆಲ್ಫ್ ಫ್ರಮ್ ಗೆಟಿಂಗ್ ಇನ್ ಟು ಮ್ಯೂಸಿಕ್. ಅಟ್ ದ ಸೇಮ್ ಟೈಮ್ ಕಾನ್ಸ್ಟೆಂಟಾಗಿ ಕಲಿತಾ ಹೋಗಿ ಎಕ್ಸ್ಪೆರಿಮೆಂಟ್ ನ್ಯೂ ಥಿಂಗ್ಸ್, ಕಾನ್ಸ್ಟೆಂಟ್ಲಿ ಲರ್ನ್ ನ್ಯೂ ragas, be it Indian, explore all genres of music. Don't hate any form of music. ಅದರಲ್ಲೂ ಒಳ್ಳೆ ಇದಿರುತ್ತೆ, ಥಿಂಗ್ಸ್ ದಟ್ ಯು ಕ್ಯಾನ್ ಲರ್ನ್. ಸೊ ಇದನ್ನೆಲ್ಲ ಇದು ಮಾಡೋದಕ್ಕೆ ದೇವರು ಅವ್ರಿಗೂ ಸ್ಟ್ರೆಂತ್ ಕೊಡಲಿ ಅಂತಲೂ ಐ ಪ್ರೇ. ಬಟ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ ನಿಮ್ಮ ಟೈಮ್ ತಗೊಂಡು ನಮ್ಮ ಮಧ್ಯದಲ್ಲಿ ಬಂದು
ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕೆ, ಸುಂದರವಾದ ಸಂಗೀತವನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ಫೀಬಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು It's an ತಿಳಿಸ್ತೇನೆ. honor. Thank you so much for having me. Thank you for this opportunity. ಪ್ರಿಯರೇ, ಇಲ್ಲಿಯ ತನಕ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ. ಸಂಗೀತ ಅನ್ನುವಂಥದ್ದು ಎಲ್ಲರನ್ನ ಸೆಳೆಯುವಂಥ ಒಂದು ಅಂಶ. ಇದು ನಿಮ್ಮನ್ನು ಯಾವಾಗಲೂ ಸೆಳೀತಾ ಇರಲಿ, ಹೊಸ ಹೊಸ ಕಾರ್ಯಗಳನ್ನು ಮಾಡುವುದಕ್ಕೆ ಸಹಾಯವನ್ನು ಮಾಡಲಿ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕಾದ್ರೆ ನಮಗೆ ಕರೆ ಮಾಡಬಹುದು. 9902606453 ನಮ್ಮ ಮೊಬೈಲ್ ಸಂಖ್ಯೆ. ಹಾಗೂ ನಮಗೆ ಇಮೇಲ್ ಸಹ ಮಾಡಬಹುದು, info@febaonline.org. ಮುಂದಿನ ವಾರ ಮತ್ತೊಂದು ವಿಶೇಷವಾದ ಒಂದು ಸಂಚಿಕೆಯೊಟ್ಟಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. Thank you. ಥ್ಯಾಂಕ್ ಯು ಸೋ ಮಚ್. Thank you.